ಓಕೆ ಪಿಕಪ್ ಆಯಿತು. ಇದೆಲ್ಲ ಆರ್ಡ್ರ್ ಮಾಡೋದಾ? ಏನು ಸರ್ ಹೆಸರು? ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಏನಂದರೆ ಹೈಯೆಸ್ಟ್ ಬೇಸ್ ಪೇ ಇನ್ ಮಾರ್ಕೆಟಲ್ಲಿ ಕೊಡ್ತಾ ಇರೋದು ಯಾರಪ್ಪ ಅಂದರೆ ಶಾಡೋಫ್ಯಾಕ್ಸ್ ಅವರು ಅಂತಲೇ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನಿವತ್ತು ಅರ್ನಿಂಗ್ ಮಾಡಿ ವಿತ್ ಪ್ರೂಫ್ ಜೊತೆಗೆ ತೋರಿಸ್ತೀನಿ. ನ್ಯೂ ರೇಟ್ ಕಾರ್ಡ್ ಬಂದಿದೆ ಶಾಡೋಫ್ಯಾಕ್ಸಲ್ಲಿ. ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಶಾಡೋಫ್ಯಾಕ್ಸ್ ಅಪ್ಲಿಕೇಶನ್ ಓಪನ್ ಆಗಿದೆ. ಮೇಲೆ ಬಂದರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಏನಂದರೆ 44 ರೂಪಾಯಿ ಬೇಸ್ ಪೇನ ಕೊಡ್ತಾ ಇದ್ದಾರೆ ಪರ್ ಆರ್ಡ್ರಿಗೆ. ಓಕೆ, ಅದ್ರ ಜೊತೆಗೆ ನಮಗೆ ಸರ್ಜ್ ಅಲ್ಲೂ ಇದೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಆರ್ಡ್ರ್ ಮಾಡೋ ಮುಖಾಂತರ, ಆರ್ಡ್ರನ್ನ ಅರ್ನಿಂಗ್ ಮುಖಾಂತರ. ಬನ್ನಿ ಇವಾಗ ಆನ್ಲೈನ್ಗೆ ಹೋಗೋಣ. ಫಸ್ಟ್ ಅರ್ನಿಂಗ್ ಮಾಡೋಣ. ಇವಾಗ ನಾನು ಆನ್ಲೈನ್ಗೆ ಹೋಗ್ತಾಯಿದ್ದೀನಿ. ವಾಪಸ್ ಆನ್ಲೈನ್ ಹೋಗಿದ್ದೀನಿ. ಆರ್ಡ್ರಿಗೋಸ್ಕರ ವೇಟಿಂಗು. ತುಂಬ ಆರ್ಡರ್ಸ್ಗಳಿದೆ ಅಂತೇಳ್ಬಿಟ್ಟು ಮಾಹಿತಿಗಳು ಕೂಡ ಬರ್ತಾಯಿದೆ. ಇವಾಗ ನೋಡೋಣ. ಲೊಕೇಶನಲ್ಲಿದ್ದೀನಿ, ಕರೆಕ್ಟ್ ಲೊಕೇಶನಲ್ಲಿ ಯಾವ ಆರ್ಡ್ರ್ ಬರುತ್ತೋ ಅದನ್ನು ನಾವು ಕೂಡ ಈಗ ಆರ್ಡ್ರನ್ನ ಮಾಡೋಣ. ಅದ್ರ ಜೊತೆಗೆ ನಿಮಗೆ ಹೇಳಬೇಕು ಅಂದರೆ ರೇಟ್ ಕಾರ್ಡ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈಗ ಆರ್ಡ್ರ್ ಬರ್ತಾಯಿದೆ, ಒಂದು ತಗೊಳ್ಳೋಣ. ಎಕ್ಸೆಪ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ಕೂಡ ನೋಡ್ಬೋದು. ಬನ್ನಿ ಇವಾಗ ಆರ್ಡ್ರಿಗೆ ಹೋಗೋಣ, ಅಲ್ಲಿ ಪಿಕಪ್ ಮಾಡ್ಕೊಂಬರೋಣ. ಓಕೆ, ಇವಾಗ ಪಿಕಪ್ ಲೊಕೇಶನ್ಗೆ ಬಂದಾಗಿದೆ. ಇಲ್ಲಿ ನೋಡ್ಬೋದು, ಪಿಕಪ್ ಲೊಕೇಶನ್ ಹತ್ರ ಇದ್ದೀನಿ. ಬನ್ನಿ ಹೋಗ್ಬಿಟ್ಟು ತಗೊಂಬರೋಣ. ಸೊ 3438 7303 02. ಓಕೆ, ಪಿಕಪ್ ಮಾಡಾಯಿತು. ಇಲ್ಲಿ ನೋಡ್ಬೋದು. ಓಕೆ, ಇವಾಗ ಬನ್ನಿ ಕಸ್ಟಮರ್ ಲೊಕೇಶನ್ಗೆ ಹೋಗೋಣ ಇಲ್ಲಿಂದ. ಸ್ನೇಹಿತರೆ, ನಿಮಗೆ ಇನ್ನೊಂದು ಹೇಳಲೇಬೇಕು. ಏನಪ್ಪ ಅಂದರೆ ಇವರು ಹೈಯೆಸ್ಟ್ ಬೇಸ್ ಪೇ ಕೊಡ್ತಾ ಇದ್ದಾರೆ ಈ ಮಾರ್ಕೆಟಲ್ಲಿ ಅಂತಲೇ ಹೇಳ್ಬೋದು. 44 ರೂಪಾಯಿ ಬೇಸ್ ಪೇ. ಯಾರು ಕೂಡ 44 ರೂಪಾಯಿ ಬೇಸ್ ಪೇನ ಕೊಡ್ತಾನೇ ಇಲ್ಲ. ಇವ್ರು ಬೇಸ್ ಪೇನ 44 ರೂಪಾಯಿ ಕೊಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಯಾವ್ಯಾವ ಟೈಮಲ್ಲಿ ಬೇಸ್ ಪೇ ಇರುತ್ತೆ ಅಂತೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು 44 ರೂಪಾಯಿ ಬೇಸ್ ಪೇ ಅಂತಿದೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು ಬೆಳಿಗ್ಗೆ ಏನಾದ್ರು ಎಷ್ಟು ಗಂಟೆಯಿಂದ ಅಂದರೆ 7 ಗಂಟೆಯಿಂದ 12 ಗಂಟೆವರೆಗೂ ಏನಾದ್ರು ಮಾಡಿದ್ರೆ ನಿಮಗೆ 34 ರೂಪಾಯಿ ಬೇಸ್ ಪೇ ಇರುತ್ತೆ. ಅದೇ ರೀತಿ 12 ಗಂಟೆಯಿಂದ 4 ಗಂಟೆ ಏನಾದ್ರು ಮಾಡಿದ್ರೆ ನಿಮಗೆ 39 ರೂಪಾಯಿ ಬೇಸ್ ಪೇ ಇರುತ್ತೆ. 4 ಗಂಟೆಯಿಂದ 7 ಗಂಟೆವರೆಗೂ ಮಾಡಿದ್ರೆ ನಿಮಗೆ 34 ರೂಪಾಯಿ ಬೇಸ್ ಪೇ ಇರುತ್ತೆ. ಅದೇ ರೀತಿ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 3 ಗಂಟೆವರೆಗೂ ಬೇಸ್ ಪೇ ಬಂದುಬಿಟ್ಟು 44 ರೂಪಾಯಿ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಪೀಕ್ ಅವರ್ಸಲ್ಲಿ ಒಂದು ಸ್ವಲ್ಪ ಬೇಸ್ ಪೇ ಜಾಸ್ತಿನೇ ಇರುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೇ. ಅದ್ರ ಜೊತೆಗೆ ಇವರು ಸರ್ಜಲ್ಲೂ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಸರ್ಜು ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ನಿಮಗೆ ಇವಾಗ ನೀವು ನೋಡ್ತಾ ಇರ್ಬೋದು. ಏನಪ್ಪ ಅಂದರೆ 30 ಆರ್ಡ್ರಿಗಿಂತ ಏನಾದ್ರು ನಾವು ಜಾಸ್ತಿ ಮಾಡಿದ್ರೆ 20 ರೂಪಾಯಿ ಪರ್ ಆರ್ಡ್ರ್ ಕೊಡ್ತಾರೆ. ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಪರ್ ಆರ್ಡ್ರಿಗೆ. ಅದೇ ರೀತಿ 20 ಆರ್ಡ್ರಿಗಿಂತ ಏನಾದ್ರು ನಾವು ಜಾಸ್ತಿ ಮಾಡಿದ್ರೆ 10 ರೂಪಾಯಿ ಬೇಸ್ ಪೇ ಕೊಡ್ತಾರೆ ಪರ್ ಆರ್ಡ್ರಿಗೆ. ಅಂದರೆ 10 ರೂಪಾಯಿ ಕೊಡ್ತಾರೆ ಪರ್ ಆರ್ಡ್ರಿಗೆ ಎಕ್ಸ್ಟ್ರಾ ಸರ್ಜ್ ಅಂತ ಹೇಳ್ಬಿಟ್ಟು. 12 ಆರ್ಡ್ರಿಗಿಂತ ನಾವೇನಾದ್ರು ಜಾಸ್ತಿ ಮಾಡಿದ್ರೆ ಏನಂತ ಹೇಳಿದ್ರೆ 8 ರೂಪಾಯಿ ಕೊಡ್ತಾರೆ ಪರ್ ಆರ್ಡ್ರಿಗೆ ಎಕ್ಸ್ಟ್ರಾ. ಅದೇ ರೀತಿ 7 ಆರ್ಡ್ರಿಗಿಂತ ನಾವೇನಾದ್ರು ಜಾಸ್ತಿ ಮಾಡಿದ್ರೆ 5 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅಂತಲೇ ಹೇಳ್ಬೋದು. ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಾವೊಂದು 30 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ವಿ ಅಂದ್ಕೊಳ್ಳಿ, ಇಲ್ಲಾಂದರೆ ಒಂದು 20 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ವಿ ಅಂದ್ಕೊಳ್ಳಿ, ನಮಗೆ ಒಂದು ಆರ್ಡ್ರಿಗೆ ಇಲ್ಲಿ ನೋಡ್ಬೋದು 10 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. 20 ಆರ್ಡ್ರ್ ಏನಾದ್ರು ನಾವು ಕಂಪ್ಲೀಟ್ ಮಾಡಿದ್ರೆ ಒಂದು ಆರ್ಡ್ರಿಗೆ 10 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. 30 ಆರ್ಡ್ರ್ ಏನಾದ್ರು ಕಂಪ್ಲೀಟ್ ಮಾಡಿದ್ವಿ ಅಂದ್ಕೊಳ್ಳಿ, ನಾವು 30, 31 ಇಲ್ಲ 32 ಆರ್ಡ್ರನ್ನ ಮಾಡಿದ್ವಿ ಅಂದರೆ ಪರ್ ಆರ್ಡ್ರಿಗೆ ನಮಗೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಓಕೆ, ಒಳ್ಳೆ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಬೋನಸಲ್ಲೂ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ. ಏನಂದರೆ 7,000ವರೆಗೂ ನಾವು ಅರ್ನ್ ಮಾಡ್ಬೋದು ಇದರಲ್ಲಿ. ಯಾರಿಗಾದ್ರೂ ನಾವು ರೆಫರ್ ಮಾಡಿದ್ವಿ ಅಂದ್ಕೊಳ್ಳಿ, ಅವ್ರೇನಾದ್ರು ಡ್ಯೂಟಿ ಮಾಡಿದ್ರೆ ನಮಗೆ 7,000ವರೆಗೂ ನಾವು ರೆಫರಲ್ ಬೋನಸ್ ಕೂಡ ನಾವು ತೊಗೋಬೋದು ಇದರಲ್ಲಿ. ಒಂದು ಚೆನ್ನಾಗಿದೆ, ಅರ್ನಿಂಗು ಆಗ್ತಾಯಿದೆ. ಯಾಕಂದರೆ ಎಲ್ಲ ಕಡೆಯಿಂದ ಆರ್ಡ್ರ್ಗಳು ಬರುತ್ತೆ. ಇದಂತಾದಿಲ್ಲ, ಗ್ರಾಸರಿ ಬರುತ್ತೆ, ಸ್ಟೇಷ್ನರಿ ಐಟಮ್ ಬರುತ್ತೆ. ಇವಾಗ ನಾನು ತೊಗೊಂಡು ಹೋಗ್ತಾ ಇರೋದು ಸ್ಟೇಷ್ನರಿ ಐಟಮು, ಗ್ರಾಸರಿ ಬರುತ್ತೆ, ಫುಡ್ ಬರುತ್ತೆ, ಅದೇ ರೀತಿ ಮೆಡಿಸಿನ್ ಬರುತ್ತೆ. ಎಲ್ಲನೂ ಬರೋದ್ರಿಂದ ನಮಗೇನಾಗುತ್ತೆ ಅಂದರೆ ಆರ್ಡ್ರ್ಗಳು ಜಾಸ್ತಿ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಅಂದರೂ ತಪ್ಪಾಗಲ್ಲ. ಯಾಕಂದರೆ ನಾನು ಆನ್ ಮಾಡಿ 1 ನಿಮಿಷ ವೇಟ್ ಮಾಡಿದ್ದು, ಅಷ್ಟೆಲ್ಲ ನನಗೆ ಆರ್ಡ್ರ್ ಬಂತು. ಆರ್ಡ್ರ್ ಬಂದಾಗ ನಾನು ತೊಗೊಂಡು ಆರ್ಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನೋಡಿ, ಒಂದು 3 ಕಿಲೋಮೀಟ್ರ್ ಇದೆ, 3 ಕಿಲೋಮೀಟ್ರ್ ಡ್ರಾಪ್ ಇದೆ, ಹೋಗ್ತಾಯಿದ್ದೀನಿ. ಅದೇ ರೀತಿ ಇದಕ್ಕೆ ಯಾವುದೇ ರೀತಿ ಲೊಕೇಶನ್ ಅಂದರೆ ಬೇಕಾಗಿಲ್ಲ. ಅಂದರೆ ನಾ ಇದೇ ಝೋನಲ್ಲಿ ಮಾಡಬೇಕಾ, ಇಲ್ಲಾಂದರೆ ಇಲ್ಲೇ ಮಾಡಬೇಕಾ, ಅಲ್ಲೇ ಮಾಡಬೇಕಾ ಅಂತೇಳ್ಬಿಟ್ಟು ಇಲ್ಲ. ನೀವು ಎಲ್ಲಿ ಬೇಕಾದರೂ ಲಾಗಿನ್ ಆಗ್ಬೋದು. ಇವಾಗ ನಾನು ಇವತ್ತು ಇಲ್ಲಿ ಆಗಿದ್ದೀನಿ ಅಂದ್ಕೊಳ್ಳಿ, ಯಶವಂತಪುರದಲ್ಲೆಲ್ಲೋ ಆಗಿದ್ದೀನಿ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ವೈಟ್ ಫೀಲ್ಡಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗ್ತೀನಿ, ನಾಳೆ ಅಲ್ಲಿಂದನೇ ವರ್ಕ್ ಮಾಡ್ಬೋದು.
ಓಕೆ, ಯಾವುದೇ ರೀತಿ ಅಂದರೆ ಲೊಕೇಶನ್ ಪ್ರಿಫರೆನ್ಸ್ ಇಲ್ಲ. ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ನಾವು ಬೆಂಗಳೂರಲ್ಲಿ ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ನಾವು ಕೆಲಸನ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಟೈಮ್ ಲಿಮಿಟ್ಸು ತುಂಬ ಕೇಳ್ತಾ ಇರ್ತೀರ. ಇಲ್ಲ ಅಂದರೆ ನಾನು ಟೈಮ್ ಲಿಮಿಟ್ಸು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಾಡಬೇಕು, ದಿನ ಒಂದೇ ಥರ ಟೈಮ್ ಲಿಮಿಟ್ಸಲ್ಲಿ ಮಾಡಬೇಕಾ ಅಂತೇಳ್ಬಿಟ್ಟು ಕೇಳ್ತಾ ಇರ್ತೀರ. ಯಾವುದೇ ರೀತಿ ಒಂದೇ ಥರ ಟೈಮ್ ಲಿಮಿಟ್ಸ್ ಅಂತ ಏನಿಲ್ಲ. ನೀವು ಯಾವಾಗ ಬೇಕಾದರೂ ಆನ್ ಮಾಡ್ಕೋಬೋದು. ಇವತ್ತು ಬೆಳಿಗ್ಗೆ ಆನ್ ಮಾಡ್ಬೋದು, ನಾಳೆ ಬಂದುಬಿಟ್ಟು ಸಾಯಂಕಾಲ ಆನ್ ಮಾಡ್ಬೋದು. ಯಾವುದೇ ರೀತಿ ಲಿಮಿಟ್ಸ್ ಅಂತೂ ಇಲ್ಲವೇ ಇಲ್ಲ ಇದರಲ್ಲಿ. ನೀವು ಯಾವಾಗ ಆನ್ ಮಾಡ್ತೀರಾ ಅವಾಗೇ ಸ್ಟಾರ್ಟು, ಯಾವಾಗ ಆಫ್ ಮಾಡ್ತೀರಾ, ಡ್ಯೂಟಿ ಆಫ್ ಮಾಡ್ತೀರಾ ಅವಾಗೇ ಸ್ಟಾಪು. ಓಕೆ, ಈ ರೀತಿ ಎಲ್ಲ ಇದೆ, ಮಾಡ್ಬೋದು, ಚೆನ್ನಾಗಿದೆ. ಇವಾಗ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ಇವಾಗ ಹೋಗ್ಬಿಟ್ಟು ಇದು ಆರ್ಡ್ರನ್ನ ಡೆಲಿವರ್ ಮಾಡೋಣ. ಫಸ್ಟು ಇದೆಲ್ಲ ಆರ್ಡ್ರ್ ಮಾಡೋದಾ? ಏನು ಸರ್ ಹೆಸರು? ಹಾಂ ಹಾಂ, ಇವಾಗ ಆರ್ಡರ್ ಡೆಲಿವರ್ ಆಯಿತು. ರೇಟಿಂಗ್ಸ್ಗೆ ಕೊಟ್ಬಿಟ್ಟು ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ನೋಡ್ಬೋದು, ಆಲ್ರೆಡಿ ಇನ್ನೊಂದು ಆರ್ಡರ್ನ ನಾನು ತೊಗೊಂಡಿದ್ದೀನಿ. ಆಲ್ರೆಡಿ 51 ರೂಪಾಯಿ ಕೊಡ್ತಾರೆ. ಬನ್ನಿ ಇವಾಗ ಹೋಗೋಣ, ಅದು ಆರ್ಡ್ರಿಗೆ ಹೋಗ್ಬಿಡೋಣ. ಫಸ್ಟು ಪಿಕಪ್ಗೆ ಹೋಗೋಣ. ಓಕೆ, ಇವಾಗ ಸೆಕೆಂಡ್ ಲೊಕೇಶನ್ಗೆ ಅದೇನು ಬಂದಿದ್ದೀವಿ ಅಂದರೆ ಇಲ್ಲಿ ನೋಡ್ಬೋದು ನೀವು. ಟ್ರೇ ಅರೈವ್ಡು, ಇಲ್ಲೇ ಇದೆ ರೆಸ್ಟೋರೆಂಟು. ಒನ್ 1680. ಓಕೆ, ಪಿಕಪ್ ಆಯಿತು, ಕಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿಂದ ಒಂದು 2 ಕಿಲೋಮೀಟರ್ ಏನೋ ಇದೆ ಕಸ್ಟಮರ್ ಲೊಕೇಶನ್ಗೆ. ಹೋಗೋಣ ಬನ್ನಿ. ಈಗ ಮತ್ತೊಂದು ಆರ್ಡರ್ ಡೆಲಿವರಿಗೆ ಬಂದಿದ್ದೀನಿ. ಇದು ಸ್ವಿಗ್ಗಿ ಕಡೆಯಿಂದ ಬಂದಿರೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇದನ್ನ ಡೆಲಿವರಿ ಕೊಡ್ತಾಯಿದ್ದೀನಿ, ನೋಡ್ಬೋದು. ಓಕೆ, ಇದು ಕೂಡ ಡೆಲಿವರ್ ಆಯಿತು. ಅದ್ರ ಜೊತೆಗೆ ಏನಪ್ಪ ಅಂದರೆ ನಾವು ಒಂದು ದಿನಕ್ಕೆ 2100 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು ಆರಾಮಾಗಿ. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನಾವು ಕೂಡ ನೋಡ್ಬೋದು. ಇಲ್ಲಿ ನೋಡ್ಬೋದು, ಅರ್ನ್ ಮೋರ್ ದ್ಯಾನ್ 2000, 2100ಕ್ಕಿಂತ ಹೆಚ್ಚು ಅರ್ನ್ ಮಾಡ್ಬೋದು. ಆಗಲೇ ಹೇಳ್ದಂಗೆ ಸರ್ಚ್ ಎಲ್ಲ ಏನೂ ಇದೆ. ನೀವು ಈ ಆ್ಯಪ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಅರ್ನ್ ಮಾಡ್ಬೋದು. 7,000 ರೂಪಾಯಿ ಇದೆ ರೆಫರಲ್ ಬೋನಸ್ಸು. ಓಕೆ, ಅಂದರೆ ಇದು ನೀವು ಕೇಳ್ಬೋದು ಏನಪ್ಪ ಅಂದರೆ ಇದೇನಾದ್ರು ಆಫರ್ ಇದೆಯಾ, ಎಲ್ಲಿವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು. ಆಫರ್ ಏನಿಲ್ಲ, ಇದು ಹೊಸ ನ್ಯೂ ಸರ್ಜ್ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಯಾಕೆ ಲೇಟ್ ಮಾಡ್ತಾಯಿದ್ದೀರಾ? ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಹೋಗ್ಬಿಟ್ಟು ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು 2100ಕ್ಕಿಂತ ಹೆಚ್ಚು ಅರ್ನ್ ಮಾಡ್ಬೋದು ದಿನಕ್ಕೆ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.